ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಏನಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಾಮನಗರ ನಮಗೆ ಮೊದಲು ಮಾರ್ಚ್ 12ನೇ ತಾರೀಕಲ್ಲಿ ಹೊರಡಿಸಿರೋದು ಬೆಂಗಳೂರು ನಗರ ಅಭಿವೃದ್ಧಿ ಕಾಯ್ದೆ 1987 ಕೂಡ ಆ್ಯಕ್ಟಲ್ಲಿ ನಮಗೆ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿ ನಮಗೆ ಆಕ್ಷೇಪಣೆಗೂ ಸಹ ಕಾಲಾವಕಾಶ ಕೋರಿರ್ತಾರೆ 30 ದಿನದಲ್ಲಿ. ಅದೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು. ತದನಂತರ ನಾವೇನು ಆಕ್ಷೇಪಣೆ ಕೊಟ್ಟಿದ್ವಿ ಆ ಆಕ್ಷೇಪಣೆಗೆ ಉತ್ತರ ನೀಡದೆ ಮುಂದಿನ ಯಾವುದೇ ಕ್ರಮವನ್ನು ಜರುಗಿಸಬಹುದಂತ ಭೂಸ್ವಾಧೀನ ಕಾಯ್ದೆಯ ಪ್ರಕ್ರಿಯೆಯಲ್ಲಿ ತುಂಬ ಸ್ಪಷ್ಟವಾಗಿದೆ. ನಾವು ಈ ಆ ಒಂದು ಕಾಯ್ದೆಯನ್ನು ನಾವು ಪ್ರಶ್ನೆ ಮಾಡಿದ್ವಿ. ಈ ಹಿಂದೆ ಜಿಲ್ಲಾಧಿಕಾರಿಯನ್ನ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಹಾಗೂ ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡಿದಾಗ ಯಾಕೆ ನೀವು ಈ ಹಳೆ 87ರ ಕಾಯ್ತಿದ್ದೀರಾ, 2013 ಭೂಸ್ವಾಧೀನ ಕಾಯ್ದೆ ಯಾಕೆ ತರಲ್ಲ, ಈ ಕಾಯ್ದೆಯಿಂದ ನಿಮ್ಗೆ ಏನು ತೊಂದರೆ, ರೈತರಿಗೆ ಅನುಕೂಲ ಆಗುವಂಥ ಕಾಯ್ದೆ ತಂದರೆ ಯಾಕೆ ನೀವು ಈ ಥರ ನಮ್ಮ ರೈತರ ಖಗೋಲೆ ಮಾಡ್ತಿದ್ದೀರಾ, 2013 ಭೂಸ್ವಾಧೀನ ಕಾಯ್ದೆ ಪ್ರಕಾರ ಸೋಷಲ್ ಇಂಪ್ಯಾಕ್ಟ್ ಅಂಡ್ ಅಸೆಸ್ಮೆಂಟ್ ಯಾಕೆ ಮಾಡ್ತಾರ, ನೀವು ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಯಾಕೆ ಮಾಡಿಲ್ಲ, ಇದನ್ನು ನೀವು ಸರ್ಕಾರದಲ್ಲಿ ಯಾಕೆ ಎಕ್ಸಿಮಿಷನ್ ತಗೊಂಡಿದ್ದೀರಾ, ನಿಮ್ಮ ಉದ್ದೇಶ ಈ ಭೂಮಿ ಒಡೆಯೋ ಉದ್ದೇಶಕ್ಕೋಸ್ಕರ ಇವೆಲ್ಲ ಎಕ್ಸಿಮಿಷನ್ ತಗೊಂಡು ಸರ್ಕಾರ ಇದೆ, ಅಧಿಕಾರ ಇದೆ ಅಂತ ಅಧಿಕಾರ ದುರುಪಯೋಗಪಡಿಸ್ಕೊಂಡು ಈ ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಕ್ಸಿಮಿಷನ್ ತಗೊಂಡು ನಮ್ಮನ್ನ ಭೂಸ್ವಾಧೀನ ಕಾಯ್ದೆಗೆ ಒಳಪಡಿಸೋದು ಕಾನೂನು ಬಾಹಿರ. ದಯವಿಟ್ಟು ಇದನ್ನ ತಪ್ಪು ಅಂತ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಿದ್ವಿ. ಜಿಲ್ಲಾಧಿಕಾರಿಯವ್ರಿಗೂ ಮನವಿ ಕೊಟ್ಟಿದ್ದೀವಿ, GPD ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ, ಶಾಸಕರಿಗೆ, ಸಂಸದರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿ ಕೊಟ್ವಿ. ಈ ಯಾವುದಕ್ಕೂ ಅವರು ಪ್ರತಿಕ್ರಿಯೆ ಇಲ್ಲಿವರೆಗೂ ನಮ್ಮ ಮುಂದೆ ಉತ್ತರ ಕೊಟ್ಟಿಲ್ಲ. ಒಂದು ಎರಡನೇದು, ನಾವೇನು ಕೊಟ್ಟಿರುವಂಥ ಆಕ್ಷೇಪಣೆ ಏನಿದೆ, ನಾವು ಏನು 30 ದಿನದ ಕಾಲಾವಕಾಶ ಕೊಟ್ಟಿರೋ ಆಕ್ಷೇಪಣೆಗೆ ಲಿಖಿತ ರೂಪದಲ್ಲಿ ರೈತರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕಾದ್ದು GPD ಅಧಿಕಾರಿಗಳ ಕರ್ತವ್ಯ. ಆ ಕರ್ತವ್ಯವನ್ನು ಲೋಪ ಎಸಗಿ ಇವರು ಮತ್ತೊಂದು ಸಭೆಯನ್ನು ಕರೀತಾರೆ. ದಿನಾಂಕ 6/11/2025 ದರ ನಿಗದಿ ಸಭೆ ಅಂತ ಕರೀತಾರೆ. ದರ ನಿಗದಿ ಸಭೆಗೆ ಈ ಭಾಗಕ್ಕೆ ಒಳಪಡುವ ಎಲ್ಲ ರೈತರು ಬರಬೇಕು ಅಂತ ಪತ್ರಿಕಾ ಪ್ರಕಟಣೆ ಹೊಡಿಸ್ತಾರೆ. ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ 100 ಮೀಟರ್ 144 ಸೆಕ್ಷನ್ ಜಾರಿ ಇದೆ ಅನ್ನೋದು ಜಿಲ್ಲಾಧಿಕಾರಿಗೆ ಸಾಮಾನ್ಯ ಪ್ರಜ್ಞೆ ಇರಲಿವ. ಅವತ್ತು ಅಲ್ಲಿ ರೈತ ಕರಿಬೇಕಾ ಬೇಡವಾ ಅಂತ ಗೊತ್ತಿರಲಿವ. ಎರಡು ಪಂಚಾಯತಿಯ ಸುಮಾರು 17,000 ಪಾಪ್ಯುಲೇಷನ್ ಅಂತ ಪಂಚಾಯತಿಗೆ ಇದೆ. ಸುಮಾರು 10,000 ನೋಟಿಫಿಕೇಶನ್, 6,000 ಕುಟುಂಬ ಇರೋಂಥ ಒಂದು ಜನ ಕರಿಬೇಕಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 100 ಜನ ಆಸನ ವ್ಯವಸ್ಥೆ ಜಾಗದಲ್ಲಿ ಕರಿಬೇಕಾ ಬೇಡವಾ ಅನ್ನೋದು ಜಿಲ್ಲಾಧಿಕಾರಿಗೆ ಮೊದಲನೇ ಪ್ರಜ್ಞೆ ಇರಬೇಕಾಗಿತ್ತು. ಅವರು ಉದ್ದೇಶನೇ ಬಿಟ್ಬಿಟ್ಟು ಯಾರು ಭೂಸ್ವಾಧೀನ ಪರ ಇದ್ದಾರೆ ಅಂತ ವ್ಯಕ್ತಿಗಳನ್ನ ಬೆಳಗ್ಗೆ 9 ಗಂಟೆಗೆ GPD ಅಧ್ಯಕ್ಷರು ಕೊಡುವಂಥ ಒಂದು ಪಟ್ಟಿ ಯಾರು ಎಷ್ಟು ಕೊಡ್ತಾರೆ ಅವ್ರನ್ನ ಒಳಗಡೆ ಬಿಟ್ಕೊಂಡು 12 ಗಂಟೆಗೆ ಸಭೆ ಕರೆದು 9 ಗಂಟೆಗೆ ಒಳಗಡೆ ಬಿಟ್ಕೊಂಡು ರೈತರುಗಳು ಬಂದರೆ ಆಚೆ ನಿಲ್ಲಿಸ್ಬಿಟ್ಟು ಗೇಟ್ ಹಾಕ್ತಾರೆ. ಪ್ರಶ್ನೆ ಮಾಡಿದಂಥ ಮಹಿಳೆಯರು ಮತ್ತು ರೈತರುಗಳು ಒಳಗಡೆ ಹೋಗಬೇಕು, ನಮ್ಗೆ ನೋಟಿಸ್ ಬಂದು ನಾವು ಒಳಗಡೆ ಹೋಗಬೇಕು ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ಇದು ರೈತರು ಮಾಡ್ತಾರೆ ನ್ಯಾಯನ? ಇದು ಕಾನೂನು ಬಾಹಿರ ಕೃತ್ಯನ ಕಾನೂನು ಪರ ಮಾಡಿದಾರ? ನಾವೇನು 144 ಸೆಕ್ಷನ್ ಜಾರಿ ಬರ್ತೀವಿ ಅಂತ ನಾವೇನು ಜಿಲ್ಲಾಧಿಕಾರಿಗೆ ಅಪ್ಲಿಕೇಶನ್ ಕೊಟ್ಟಿರಲಿಲ್ಲ. ಅವರೇ ನಮ್ಮನ್ನ ರೈತರುಗಳನ್ನ ಪತ್ರಿಕಾಗೋಷ್ಠಿ ಹೊಡಿಸಿ ನಮ್ಮನ್ನ ರೈತರುಗಳು ಕರೆದ್ಬಿಟ್ಟು ಬಂದಂಥ ರೈತರುಗಳ ಮೇಲೆ ಕೇಸ್ ದಾವೆ ಆಗ್ತಾರೆ. ಅಂದರೆ ಈ ಜಿಲ್ಲಾಧಿಕಾರಿಗಳು ಯಾವ ಥರ ಕ್ರಮ ಜರುಗಿಸ್ತಾರೆ, ಇದು ನಮ್ಮ ಜಿಲ್ಲೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದನ್ನ ನಮ್ಮ ಮಾಧ್ಯಮದವರು ನಮ್ಮ ರೈತರುಗಳು ಅರ್ಥ ಮಾಡ್ಕೋಬೇಕು. ಸೊ ಅದಾದ ಮೇಲೆ ಅಲ್ಲೊಂದು ಸಭೆ ನಡುವಳಿ ಆಯಿತು. ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅಂತ ನಾವು ಕಳೆದ ತಿಂಗಳಲ್ಲೇ ನಾವು ಆ ಸಭೆ ಆದ ಕೆಲವೇ 2 ದಿನದಲ್ಲೇ ನಾವು ಕೇಳಿದ್ವಿ, ಈ ಸಭೆ ನಿರ್ಣಯ ಏನಾಯಿತು, ಸಭೆ ತೀರ್ಮಾನ ಏನಾಯಿತು, ಸಭಾ ನಡುವಳಿ ಕೇಳಿ ನಾವು 12ನೇ ತಾರೀಕು ಒಂದು ಮನವಿ ಕೊಟ್ವಿ. ಇಲ್ಲಿವರೆಗೂ ಈಗಾಗಲೇ 29 ತಾರೀಕು ಬಂದಿದೆ. ನಾವು ಕೊಟ್ಟಿರೋಂಥ ಮನವಿಗೆ ಅವ್ರು ಇಲ್ಲಿವರೆಗೂ ಯಾವುದೇ ಥರ ಉತ್ತರ ಕೊಟ್ಟಿಲ್ಲ. ಮತ್ತು ಎಷ್ಟು ಪರ ಅಥವಾ ಎಷ್ಟು ವಿರೋಧ ಆಯಿತು ಅನ್ನೋದನ್ನು, ಆಕ್ಷೇಪಣೆ ಎಷ್ಟು ಬಂದು ಅನ್ನೋದನ್ನು ಸಹ ಅದೇ ದಿನಾಂಕದಂದು ನಮ್ಮ ಖಜಾಂಚಿ ನಾಗರಾಜ್ ಅವರು ಒಂದು ಮನವಿ ಕೊಟ್ಟ ಜಿಲ್ಲಾಧಿಕಾರಿಗಳಿಗೆ. ನಾವು ಏನು ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣೆ ಕೊಟ್ಟಿದ್ದೀವಿ, ನಿಮಗೆ ಈ ಒಂದು ಸಭೆ ಮಾಡ್ತದ್ದು ಕಾನೂನು ಬಾಹಿರ. ಏಕೆಂದರೆ ನಾವು ಭೂಸ್ವಾಧೀನ ಕೊಟ್ಟಿರೋ ಪ್ರಾಥಮಿಕ ಅಧಿಸೂಚನೆಗೆ ಕೊಟ್ಟಿರುವಂಥ ಆಕ್ಷೇಪಣೆಗೆ ಉತ್ತರ ನೀಡದೆ ನೀವು ಸಭೆ ನಿರ್ಧಾರ ಮಾಡೋದು ತಪ್ಪು, ಇದು ಕಾನೂನು ಬಾಹಿರ. ದಯವಿಟ್ಟು ಈ ಸಭೆನ ನೀವು ಮುಂದೂಡಬೇಕು ಅಥವಾ ರದ್ದು ಮಾಡಬೇಕು. ಹಾಗಾಗಿ ನೀವು ಇದಕ್ಕೆ ಎಷ್ಟು ಜನ ಆಕ್ಷೇಪಣೆ ಕೊಟ್ಟಾರೆ ಅಂತ ನಾವು ಒಂದು ಮನವಿ ಕೊಟ್ಟಿದ್ದೀವಿ, ಅದನ್ನು 12ನೇ ತಾರೀಕು. ಅದಕ್ಕೂ ಸಹ ಜಿಲ್ಲಾಧಿಕಾರಿಯವರು ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಒಂದು ಭೂಸ್ವಾಧೀನ ಕಾಯ್ದೆ ಪ್ರಕ್ರಿಯೆ ಆಗಬೇಕಂದ್ರೆ ಪ್ರಿಮಿಯರ್ ನೋಟಿಫಿಕೇಶನ್ ಆದಮೇಲೆ ಅಂತಿಮ ಅಧಿಸೂಚನೆ ಆಗದೆ ದರ ನಿಗದಿ ಮಾಡುವ ಅಧಿಕಾರ ಭೂಸ್ವಾಧೀನ ಕಾಯ್ದೆಯಲ್ಲಿ ಇಲ್ಲ. ಅಂತಿಮ ಅಧಿಸೂಚನೆ ಆಗಬೇಕು, ಅವಾರ್ಡ್ ನೋಟಿಸ್ ಆಗಬೇಕು, ಆವಾಗ ಅದು ಒಂದೊಂದು ರೈತರಿಗೂ ಒಂದು ದರ ನಿಗದಿ ಆಗ್ತದೆ. ಆದರೆ ಇವರು ಎಲ್ಲ ಕಾನೂನು ದಾಳಿಗೆ ತೂರಿ ದರ ನಿಗದಿ ಮಾಡುವಂಥ ಸಭೆ ಮಾಡೋದು ಮೊದಲನೇ ಅಕ್ಷಮ್ಯ. ಯಾವಾಗ ನಾವು ಆಕ್ಷೇಪಣೆಗೆ ಉತ್ತರ ಕೊಟ್ಟಿಲ್ಲ, ಜಿಲ್ಲಾಧಿಕಾರಿ ಕೊಟ್ಟರೆ ಆಕ್ಷೇಪಣೆಗೆ ಉತ್ತರ ಕೊಟ್ಟಿಲ್ಲ, ಈ ಥರ ಕಾನೂನು ಉಲ್ಲಂಘನೆ ಮಾಡಿದಿರಾ, ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಉಲ್ಲಂಘನೆ ಮಾಡಿದಿರಾ, ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತೆ ಹಾಗೂ ಗೆಜೆಟ್ ಇದು ಫೈನಲ್ ನೋಟಿಫಿಕೇಶನ್ ಮತ್ತು ಅವಾರ್ಡ್ ನೋಟಿಸ್ ಹೊರಡಿಸ್ತೆ ದರ ನಿಗದಿ ಮಾಡೋದು ಕಾನೂನು ಬಾಹಿರ. ಇದು ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರೇನು ಮಾಡಿದ್ರು, ಈ ಎಲ್ಲ ಕಾಯ್ದೆಗಳನ್ನು ಬಿಟ್ಬಿಟ್ರು. 13 ಕಾಯ್ದೆಯಲ್ಲಿ ದರ ನಿಗದಿ ಸಭೆನೂ ಅದನ್ನು ಬಿಟ್ಬಿಟ್ರು. 87ರ ಕಾಯ್ದೆಯಲ್ಲಿ ನೋಟಿಫಿಕೇಶನ್ ಬಿಟ್ಬಿಟ್ರು. ಈಗ ಕನ್ಸಲ್ಟಿಂಗ್ ಅಕ್ವೇಷನ್ ಅನ್ನೋ ಹೊಸ ಕಾನೂನನ್ನ ನಿನ್ನೆ ಪತ್ರಿಕೆಯಲ್ಲಿ ಹೊರಡಿಸಿದ್ದಾರೆ. ಅಂದರೆ ಪತ್ರಿಕೆಯಲ್ಲಿ ಏನಂತ ಹೇಳೋರು ಅಂದರೆ ಸಮ್ಮತಿ ಅಥವಾ ಒಪ್ಪಿಗೆ ಅನ್ನೋ ಒಂದು ಪದನ ಬಳಸಿದ್ದಾರೆ.
ಅಂದರೆ ಕನ್ಸಲ್ಟಿಂಗ್ ಅಕ್ವೇಷನ್ ಅಂದರೆ ರೈತ ಒಪ್ಪಿ ಬರ್ಕೊಟ್ರೆ ನಾವು ಭೂ ಸ್ವಾಧೀನ ಮಾಡ್ಕೋತೀವಿ ಅನ್ನೋ ಒಂದು ರೈತರಲ್ಲಿ ಒಗ್ಗಟ್ಟು ಹೊಡಿಯೋಕ್ಕೆ ಹಾಗೂ ರಸ್ತೆ ಇಲ್ಲದಂಥ ಜಮೀನವರು ಪಿ ನಂಬರ್ಗಳಂತ ಜಮೀನು ಕೆಲವು ರಸ್ತಿರಂಥ ಭೂಮಿಗಳು ರೈತರುಗಳನ್ನ ಡೈವರ್ಟ್ ಮಾಡೋ ಉದ್ದೇಶದಿಂದ ಒಂದು ಆಫರ್ ಇಟ್ಟಿದ್ದಾರೆ. ಇದು ದರ ನಿಗದಿ ಅಲ್ಲ, ದರ ನಿಗದಿ ಮಾಡಿ ಜಿಲ್ಲಾಧಿಕಾರಿ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ. ಈ ರೀತಿ ಕೊಡ್ತೀವಿ, ನಿಮ್ಮ ಸಮ್ಮತಿ ಮತ್ತು ಒಪ್ಪಿಗೆ ಕೊಟ್ಟರೆ ಕೊಡ್ತೀವಿ ಅಂತ ಒಂದು ಜನಗಳಿಗೆ ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸ್ತಾ ಇರೋಂಥ ಒಂದು ಕೃತ್ಯನ ಜಿಲ್ಲಾಧಿಕಾರಿ ಒಬ್ರು ಏಜೆಂಟ್ ರೀತಿ ಕೆಲಸ ಮಾಡ್ತಾರೋ ತುಂಬ ಅಕ್ಷಮ್ಯ ಅಪರಾಧ. ಹಾಗೂ ಅಲ್ಲಿ ಇನ್ನೂ ಒಂದು ಕಂಡೀಷನ್ ಆಗ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋರು ಜಿಲ್ಲಾಧಿಕಾರಿಯರು. ಏನಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ನೀವೀಗ ಒಪ್ಪಿಗೆ ಬರ್ಕೊಟ್ಬಿಟ್ರೆ ನಿಮ್ಗೆ ಈ ರೇಟು, ನೀವೇನೋ ಒಪ್ಪಿಗೆ ಕೊಡದೇ ಹೋದಂಥ ಸಮಯದಲ್ಲಿ ನಂತರ ಒಪ್ಪಿಗೆ ಕೊಡದೇ ಹೋದಂಥ ಸಮಯದ ಆಮೇಲೆ ಬಂದರೆ ನಿಮಗೆ 10% ಕಡಿಮೆ ಮಾಡಿಕೊಡ್ತೀವಿ ಅಂತ ಒಂದು ಎದುರಿಸುವಂಥ ಒಂದು ಬ್ಲ್ಯಾಕ್ ಮೇಲ್ ತಂತ್ರನೂ ಸಹ ಜಿಲ್ಲಾಧಿಕಾರಿಯವರು ಮಾಡಿರೋದು ನಿಮ್ಮ ಪತ್ರಿಕಾದಲ್ಲಿ ಪ್ರಕಟಣೆ ಆಗಿದೆ. ನೀವೇ ಸಹ ಅದನ್ನ ಪ್ರಕಟಣೆ ಮಾಡಿದ್ದೀರಾ. ಎಲ್ಲಾದರೂ ಭೂ ಸ್ವಾಧೀನ ಕಾಯ್ದೆಯಲ್ಲಿ ಯಾರು ಈಗ ಒಪ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ 10% ಕಮ್ಮಿ ಕೊಡ್ತೀವಿ ಅಂತ ಇಲ್ಲಿವರೆಗೆ ಯಾವುದೋ ಭೂ ಸ್ವಾಧೀನ ಕಾಯ್ದೆಯಲ್ಲಿ ಯಾವ ಕಾಯ್ದೆಯಲ್ಲಿ ಇದೆ ಅನ್ನೋದನ್ನ ಮೊನ್ನೆ ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಬೇಕು. ಮತ್ತು ನಾನು ಈ ಭಾಗದಲ್ಲಿ ಜನಗಳು ಒಂದು ಮನವಿ ಏನು ಮಾಡ್ತಾರೆ ಈ ಪತ್ರಿಕೋದ್ಯಮ ಮುಖಾಂತರ ಅಂದರೆ, ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಕಾಯ್ದೆ ಕನ್ಸಲ್ಟಿಂಗ್ ರಿಕ್ವೆಷನ್ನ ಕೈ ಕೊಡಬೇಡಿ. ಆಗಲೇ ಅದಕ್ಕೊಂದು ಡ್ರಾಫ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಕೊಡಬೇಡಿ ಅಂದರೆ, ಒಂದು ವೇಳೆ ನೀವೇನಾದ್ರು ಒಂದು ಸಾರಿ ಕನ್ಸಲ್ಟಿಂಗ್ ಅಕ್ವೇಷನ್ ಆಕ್ಟ್ಗೆ ನೀವು ಬರೆದು ಕೊಟ್ಟೆ ಅಂತ ಅಂದರೆ ನೀವು ಮತ್ತೆ ಇನ್ನೊಂದು ಬೆಲೆ ಕೊಡಿ, ಇನ್ನೊಂದು ಸ್ವಲ್ಪ ರೇಟ್ ಕೊಡಿ ಅಂತ ಕೇಳೋಕ್ಕೆ ಯಾವುದೇ ಕಾರಣಕ್ಕೂ ಹಕ್ಕಿಲ್ಲ. ನೀವು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಗೋರು ನೀವು ಇದಕ್ಕೆ ಅಫಿಡೇವಿಟ್ ಕೊಟ್ಟಿದ್ದೀರಾ, ಇದೇ ನಿಮ್ಮ ಅಂತಿಮ ಬೆಲೆ ಅಂತ ಅಂದ್ಬಿಟ್ಟು ನೀವು ಮುಂದೆ ಒಳ್ಳೆ ಬೆಲೆ ಕೇಳೋಕ್ಕೆ ಅವಕಾಶ ಸಿಕ್ಕಲ್ಲ. ನಾಳೆ ಮರ ಮಲ್ಕೆ ಇನ್ನೊಂದು ಮತ್ತೊಂದು ಹೆಚ್ಚು ಕಡಿಮೆ ಆದರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಮತ್ತೊಂದು ಏನು ಮಾಡ್ತಾರೆ, ನಿಮ್ಮ ಏನು ಅಫಿಡೇವಿಟ್ ತಗೊಂಡು ಎಷ್ಟು ಎಕರೆ ಜಮೀನು ಅಗ್ರಿಮೆಂಟ್ ಆಯಿತು, ಆ ಅಗ್ರಿಮೆಂಟ್ ಮೇಲೆ ನಾಳೆ ಬ್ಯಾಂಕ್ಗಳಲ್ಲೋ ಖಾಸಗಿ ಸಂಸ್ಥೆಗಳಿಂದ ಅಥವಾ ಬಿಲ್ಡರ್ಸ್ಗಳಿಂದ ಲೋನ್ ತಗೊಂಡ್ರೆ, ಸಾಲ ತಗೊಂಡ್ರೆ ನೀವು ಆ ಜಮೀನನ್ನು ಅಡಮಾನ ಇಟ್ಟೇ ಲೋನ್ ತಗೋತಾರೆ. ಇದು ನಮ್ಮ ರೈತರು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈ ಹಿಂದೆ 1996-97 ಇದೇ ಅಶೋಕ್ ಕೇಣಿಯವರಿಗೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೆ ಇದೇ ರಾಜ್ಯ ಸರ್ಕಾರ JH ಪಟೇಲ್ ಕಾಲದಲ್ಲಿ ಇದೇ ರೀತಿ ಒಂದು ಒಪ್ಪಂದ ಮಾಡಿಕೊಟ್ಟಿದ್ದರಿಂದ ಇವತ್ತಿದೇ ಬಿಡದಿ ಹೋಬಳಿಯ ಶೇಷಗಳ್ಳಿ ಆಗ್ಬೋದು, ಬನ್ನಿಕುಪ್ಪೆ ಆಗ್ಬೋದು, ಮಂಚನಕಳ್ಳಿ ಭಾಗ ಇರ್ಬೋದು, ಲಕ್ಷ್ಮೀಸಾಗರ ಆಗ್ಬೋದು, ವಾಜಹಳ್ಳಿ ಆಗ್ಬೋದು, ಅವ್ರು 29 ವರ್ಷ ಇವತ್ತವರೆಗೂ ಆ ಭೂಮಿ ಬಿಡಿಸ್ಕೊಳಕ್ಕಾಗಿಲ್ಲ. ಯಾಕೆಂದ್ರೆ ಅವ್ರು ಬೇರೆ ಒಂದು ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿದ್ದ ಅಶೋಕ್ ಕೇಣಿಯವರು, ನಾನು ಲೋನ್ ತಗೊಂಡು ನಾನು ಪ್ರಾಜೆಕ್ಟ್ ಮಾಡಿದ್ದೀನಿ, ಆಗ ನಾನು ಭೂಮಿ ಕೊಡಲ್ಲ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹಾಕೊಂಡವ್ರೆ. 29 ವರ್ಷ ರಾಜ್ಯ ಸರ್ಕಾರ ಮತ್ತು ಅಶೋಕ್ ಕೇಣಿ ಸಂಸ್ಥೆ ವಿರೋಧ ಕೇಸ್ ನಡೀತಾ ಇದೆ. ಬಲಿಪಶು ಆಗಿರೋದು 29 ನಮ್ಮ ರೈತರುಗಳು ಆ ಭಾಗದಲ್ಲಿ. ನಮ್ಮ ಪಕ್ಕದ ಪಂಚಾಯತಿಲಿ ಉದಾಹರಣೆ ಇದೆ. ಈ ರೀತಿ ಕನ್ಸಲ್ಟಿಂಗ್ ಅಕ್ವೇಷನ್ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಕನ್ಸಲ್ಟಿಂಗ್ ಅಕ್ವೇಷನ್ ಒಂದು ಸಾರಿ ಕೊಟ್ಟು ಅಂತ ಅಂದರೆ ನಮ್ಮ ಕುತ್ತಿಗೆನ ಅವ್ರಿಗೆ ಕೈ ಕೊಟ್ಟಂಗೆ. ಅವ್ರು ಇದ್ರ ಮೇಲೆ ಅವರು ಸಾಲ ತಗೋಬೋದು. ನಾಳೆ ಅಡಮಾನ ಇಟ್ಬಿಟ್ಟು ಇನ್ನೊಂದು ಕಡೆ ಪ್ರಾಜೆಕ್ಟ್ ರೈತರಿಗೆ ಹೇಳ್ತಾರೆ, ಇದರಿಂದ ಕುಮಾರಸ್ವಾಮಿ ಮಾಡಿತ್ತು, ನಾವು ಮಾಡಿಲ್ಲ ಅಂತಾರೆ. ನಾಳೆ ಇದನ್ನೇ ಒಂದು ಕನ್ಸಲ್ಟಿಂಗ್ ಅಕ್ವೇಷನ್ ಮಾಡೋದು ಇವತ್ತಿದ್ದ ಅಧಿಕಾರಿ 2 ವರ್ಷಕ್ಕೆ ಇರಲ್ಲ. ಇವತ್ತಿನ ಸರ್ಕಾರ 2 ವರ್ಷ ಬೇರೆ ಬದಲಾವಣೆ ಆಯ್ತದೆ, ಅಧಿಕಾರಿಗಳು ಬದಲಾವಣೆ ಆಗಿರ್ತಾರೆ, ಸರ್ಕಾರಗಳು ಬದಲಾವಣೆ ಆಗಿರ್ತದೆ. ಬಲಿಪಶು ಆಗೋದು ನಾವೆಲ್ಲ ಮಾಡಿದ್ವಿ, DK ಶಿವಕುಮಾರ್ ಮಾಡಿತ್ತು, ಇನ್ಯಾರೋ ಮಾಡಿತ್ತು ಅಂತ ಅಂದಾಗ ನಾವು ಬಲಿಪಶು ಆಯ್ತೀವಿ. ಹಾಗಾಗಿ ನಮ್ಮ ರೈತರು ಬಂದವರು ಒಂದು ಮನವಿ ಹೇಳ್ತೀನಿ, ಹಿಂದೆ ವರ್ಷದ 87 ಭೂ ಸ್ವಾಧೀನ ಕಾಯ್ದೆ ಮತ್ತು 13 ಕಾಯ್ದೆಗಿಂತ ಕೆಟ್ಟವಾದ ಕಾನೂನು ಇದು ಈ ಏನು ಕನ್ಸಲ್ಟಿಂಗ್ ಅಕ್ವೇಷನು. ಯಾಕೆ ಈ ಕನ್ಸಲ್ಟಿಂಗ್ ಅಕ್ವೇಷನ್ ಯಾಕೆ ತಂದವ್ರೆ ಅಂತ ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಏರ್ಪೋರ್ಟ್ನ ಅನೌನ್ಸ್ ಮಾಡ್ತಾರೆ. ಏರ್ಪೋರ್ಟ್ ಅನೌನ್ಸು ಸ್ಟೇಟು ಮತ್ತು ಸೆಂಟ್ರಲ್ ಎರಡೂ ಗೌರ್ಮೆಂಟಿಂದ ಅಲಯನ್ಸ್ ಪ್ರಾಜೆಕ್ಟ್ ಆಗಿದ್ದರಿಂದ ಕೇಂದ್ರ ಸರ್ಕಾರ ಉತ್ತಮವಾದ ಒಂದು ಬೆಲೆ ಮತ್ತು ಪರಿಹಾರನ ರೈತರಿಗೆ ಕೊಡ್ತಾರೆ 13 ಕಾಯ್ದೆ ಪ್ರಕಾರ. ಆ ಕಾಯ್ದೆ ಪ್ರಕಾರ ಹೋದಾಗ ಕನಿಷ್ಠ 4 ರಿಂದ 5 ಕೋಟಿ ರೂಪಾಯಿಯನ್ನು ಪರಿಹಾರನ ಕೇಂದ್ರ ಸರ್ಕಾರ ಕೊಡೋದ್ರಿಂದ ನಾವೇನು ಆ ಬೆಲೆ ಕೇಳ್ಬಿಡ್ತಾರೋ ಮುಂದಕ್ಕೆ ಇವರು ನಾಳೆ ಕೋರ್ಟ್ಗೆ ಹಾಕೊಂಡು ಅಂದ್ಬಿಟ್ಟು ಇವತ್ತೇ ಕನ್ಸಲ್ಟಿಂಗ್ ಅಕ್ವೇಷನ್ ತಗೊಬಿಟ್ಟು ಅಫಿಡೇವಿಟ್ ತಗೊಂಡು ರೈತರಿಗೆ ಬರವಣಿಗೆ ತಗೊಬಿಟ್ರೆ ನಾಳೆ ನೀವು ಯಾವುದೇ ಕಾರಣಕ್ಕೂ ಹೆಚ್ಚಿನ ಬೆಲೆ ₹1 ಎಕ್ಸ್ಟ್ರಾ ಹೆಚ್ಚಿನ ಬೆಲೆ ಕೇಳೋಕ್ಕೂ ಕಾನೂನು ಅವಕಾಶ ಇರಲ್ಲ. ಅದಕ್ಕೋಸ್ಕರ ಈ ಕನ್ಸಲ್ಟಿಂಗ್ ಅಕ್ವೇಷನ್ ಮಾಡವ್ರೆ. ದಯವಿಟ್ಟು ಏರ್ಪೋರ್ಟ್ ಬರ್ತದೆ, ನಮ್ಮ ಭೂಮಿ ಇನ್ನೂ ಚಿನ್ನದ ಬೆಲೆ ಬಂದಾಗ ನಮ್ಮ ರೇವಣ್ಣದಂಗೆ ವಜ್ರದ ಬೆಲೆ ಬಂದು ಬರ್ಬೋದು, ಅಡಿ ಲೆಕ್ಕ ಬೆಲೆ ಬರ್ತದೆ, ನಮ್ದು 10 ರಿಂದ 15 ಕೋಟಿ ರೂಪಾಯಿ ಬೆಲೆ ಬರೋದ್ರಿಂದ ದಯವಿಟ್ಟು ಯಾರು ಈ ಕನ್ಸಲ್ಟಿಂಗ್ ಅಕ್ವೇಷನ್ಗೆ ಹೋಗ್ಬಾರ್ದು ಅಂತ ಈ ಮೂಲಕ ನಾನು ಎಲ್ಲ ರೈತರನ್ನು ಮನವಿ ಮಾಡ್ಕೊಳ್ತೀನಿ.